ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವೀಗ ಚಾರ್ಧಾಮ್ ಯಾತ್ರೆ ಮಾಡೋಣ ಅಂತ ಬ್ಯಾಂಗ್ಳೂರಿಂದ ಹೊಂಟಿದ್ದೀವಿ. ಮತ್ತು ನಮಗೆ ಋಷಿಕೇಶಿಂದ ಫಸ್ಟು ನಾವು ಬದ್ರಿನಾಥ್ಗೆ ಹೋಗ್ತಾ ಇದ್ದೀವಿ. ಬದ್ರಿನಾಥ್ಗೆ ಹೋಗೋ ದಾರಿಯಲ್ಲಿ ನಮಗೆ ದಾರಿ ದೇವಿ ಟೆಂಪಲ್ಲು ಮತ್ತು ದೇವಪ್ರಯಾಗು ರುದ್ರಪ್ರಯಾಗು ಈ ವಿಡಿಯೋನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತಪ್ಪದೇ ಈ ವಿಡಿಯೋನೆಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಋಷಿಕೇಶಿಂದ ಬದ್ರಿನಾಥ್ಗೆ ಹೋಗೋ ಮಧ್ಯದಲ್ಲಿ ಫಸ್ಟು ನಮಗೆ ದೇವಪ್ರಯಾಗ ನೋಡ್ಬೋದು, ಆಮೇಲೆ ನಮಗೆ ದಾರಿ ದೇವಿ ಟೆಂಪಲ್ಲು, ಆಮೇಲೆ ನಮಗೆ ರುದ್ರಪ್ರಯಾಗು. ಇದೇ ರುದ್ರಪ್ರಯಾಗು ನಾವು ನೋಡ್ತಾ ಇರೋದು ರುದ್ರಪ್ರಯಾಗು. ಈ ವಿಡಿಯೋದಲ್ಲಿ ನಿಮಗೆ ದೇವಪ್ರಯಾಗ್, ರುದ್ರಪ್ರಯಾಗ್, ದಾರಿ ದೇವಿ ಟೆಂಪಲ್ನ ತಪ್ಪದೇ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನಾವೀಗ ಹರಿದ್ವಾರಿಂದ ಋಷಿಕೇಶ್ ಮೇಲೆ ನಾವು ಬದ್ರಿನಾಥ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಋಷಿಕೇಶ್ ಟೌನ್, ಇದು ಸಿಟಿ, ಋಷಿಕೇಶಲ್ಲಿರುವಂಥ ಸಿಟಿ ಇದು. ತುಂಬ ಚೆನ್ನಾಗಿದೆ ನೋಡಿ. ಈ ಋಷಿಕೇಶಿಂದ ನಾವು ಬದ್ರಿನಾಥ್ಗೆ ಹೋಗುವಾಗ ಸುಮಾರು 280 ಕಿಲೋಮೀಟ್ರ್ ದೂರ ಜರ್ನಿ ಇರುತ್ತೆ. ಅಂದರೆ ನಾವು ಹೈವೇಲಿ 280 ಕಿಲೋಮೀಟ್ರ್ ಸುಮಾರು ಒಂದು 5 ಅವರ್ 6 ಅವರ್ಗೆ ನಾವು ರೀಚ್ ಮಾಡ್ಬೋದು. ಆದರೆ ಇಲ್ಲಿ ಋಷಿಕೇಶಿಂದ ಬದ್ರಿನಾಥ್ಗೆ ಸುಮಾರು ಒಂದು 12 ಅವರ್ ಜರ್ನಿ ತೊಗೊತದೆ. 280 ಕಿಲೋಮೀಟ್ರು ಸುಮಾರು ನಮ್ಗೆ 10 ರಿಂದ 12 ಅವರ್ ಮೇಲೇ ಜರ್ನಿ ಆಗುತ್ತೆ. ತುಂಬ ಕಷ್ಟಕರವಾದಂಥ ರೋಡ್ ಇದು. ತುಂಬ ಚಿಕ್ಕ ಚಿಕ್ಕ ರೋಡ್ಗಳಿರ್ತವೆ, ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗ್ತದೆ. ಮತ್ತು ಎಲ್ಲ ಅರಣ್ಯ ಪ್ರದೇಶದಲ್ಲಿ ಹೋಗುವಂಥ ಘಾಟ್ ರೋಡಲ್ಲಿ ಹೋಗುವಂಥ ರೋಡ್ಗಳಿದು. ಮತ್ತು ಋಷಿಕೇಶಲ್ಲಿ ನಮಗೆ ಬಂಗಿ ಜಂಪು ಮತ್ತು ವಾಟರ್ ಗೇಮ್ಸು ಸಿಕ್ಕಾಪಟ್ಟೆ ಫೇಮಸ್ ಆಗಿ, ಇಲ್ಲಿ ವಾಟರ್ ಗೇಮ್ಸ್ ಅಂತೂ ಸಿಕ್ಕಾಪಟ್ಟೆ, ವಾಟರ್ ಗೇಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಇರ್ತವೆ ಇಲ್ಲಿ. ನಮಗೆ ಋಷಿಕೇಶಿಂದ ಸುಮಾರು ನದಿ ಗಂಗಾ ನದಿ ಹರಿಯೋ ಜಾಗಕ್ಕೆ ಕರ್ಕೊಂಬರ್ತಾರೆ. ಸುಮಾರು ಒಂದು 8 ಕಿಲೋಮೀಟ್ರು 9 ಕಿಲೋಮೀಟ್ರ್ ನೋಡಿ, ಜೀಪ್ಗಳಿವೆಲ್ಲ, ಜೀಪ್ ಮೇಲೆ ಬೋಟ್ಗಳಿದೆ. ಆ ಜೀಪಲ್ಲಿ ಕರ್ಕೊಂಬಂದು 8 ಕಿಲೋಮೀಟ್ರು 9 ಕಿಲೋಮೀಟ್ರ್ ದೂರದಲ್ಲಿ ನಮ್ಮನ್ನು ಅಲ್ಲೊಂದು ಪಾಯಿಂಟ್ ಇರ್ತದೆ. ಅದು ಪಾಯಿಂಟಿಂದ ನಮ್ಮನ್ನು ಬೋಟಲ್ಲೇ ಕುಂಡಿಸಿ ನಮಗೆ ಒಬ್ಬ ಗೈಡ್ ಕೊಟ್ಟು ಮತ್ತು ನಮಗೆ ಋಷಿಕೇಶ್ಗೆ ವಾಟ್ರಲ್ಲೇ ಕಳಿಸ್ಕೊಡೋ ಥರ ಪ್ಲ್ಯಾನ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ವಾಟರ್ ಗೇಮ್ಸ್ ಎಲ್ಲ, ಮತ್ತು ಬಂಗಿ ಜಂಪು ಎಲ್ಲ ಇರುತ್ತೆ ಇಲ್ಲಿ. ತಪ್ಪದೆ ಈ ಋಷಿಕೇಶ್ ಬಂದಾಗ ಅವೆಲ್ಲ ಒಂದು ಸತಿ ಟ್ರೈ ಮಾಡಿ. ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಟೈಮಲ್ಲಿ ನಾವು ಇದನ್ನು ಹೇಳೋದು ಮಾತ್ರ ಹೇಳಿದ್ದೀನಿ. ನಾವಂತೂ ಅದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ. ಒಂದು ಸತಿ ನೀವು ಬಂದಾಗ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಟ್ರೈ ಮಾಡಿ. ವಾಟರ್ ಗೇಮ್ಸ್ ಅಂತ ಹೇಳಿದ್ದೆಲ್ಲ ನೋಡಿ, ಅಲ್ಲಿ ಹೋಗ್ತಾ ಇದೆ ನೋಡಿ ಬೋಟ್ಗಳು ಎಷ್ಟು ಚೆನ್ನಾಗಿ ವಾಟ್ರಲ್ಲಿ ಆ ಥರ ಜೀಪಲ್ಲಿ ಕರ್ಕೊಂಬಂದು ಬೋಟು ಮತ್ತು ಬರುವಂಥ ಇಂಟ್ರೆಸ್ಟ್ ಇರೋವಂಥನ್ನ ಕರ್ಕೊಂಬಂದು ಇಲ್ಲಿಂದ ವಾಟ್ರಲ್ಲಿ ಬಿಟ್ಬಿಡ್ತಾರೆ. ಈ ವಾಟ್ರ್ ಮತ್ತು ನಿಮಗೆ ಋಷಿಕೇಶ್ಗೆ ಸೇರ್ತದೆ. ಆ ಋಷಿಕೇಶಲ್ಲೋಗಿ ಮತ್ತೆ ನಾವು ಅಲ್ಲಿಂದ ಹರಿದ್ವಾರ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ವಾಟರ್ ಗೇಮ್ಸ್ ಎಲ್ಲ. ಒಂದು ಸತಿ ನೀವು ಬಂದಾಗ ಒಂದು ಸತಿ ಟ್ರೈ ಮಾಡಿ. ಯಾರನ್ನೇ ತಪ್ಪದೆ ಬಂದರೆ, ಇಂಟ್ರೆಸ್ಟ್ ಇದ್ದರೆ, ವಾಟರ್ ಗೇಮ್ಸ್ ಮೇಲೆ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡ್ಬೋದು. ಚೆನ್ನಾಗಿರುತ್ತೆ ವಾಟರ್ ಗೇಮ್ಸ್ ಎಲ್ಲ ಇಲ್ಲಿ ಋಷಿಕೇಶಲ್ಲಿ. ನಾವು ಬದ್ರಿನಾಥ್ಗೆ ಹೋಗ್ತಾ ಇದ್ದೀವಿ. ಬದ್ರಿನಾಥ್ಗೆ ಹೋಗೋ ದಾರಿಯಲ್ಲಿ ನಮಗೆ ಇದನ್ನೆಲ್ಲ ನೋಡಿದ್ವಿ ನಾವು. ತುಂಬ ಚೆನ್ನಾಗಿದೆ ವಾಟರ್ ಗೇಮ್ಸ್ ಎಲ್ಲ. ನಾವು ಬ್ಯಾಂಗ್ಳೂರಿಂದ ಕಾರಲ್ಲೇ ಬಂದಿದ್ವಿ. ಸುಮಾರು ಋಷಿಕೇಶ್ಗೆ ಬ್ಯಾಂಗ್ಳೂರಿಂದ ಸುಮಾರು 2500 ಕಿಲೋಮೀಟ್ರ್ ಆಗುತ್ತೆ ನೋಡಿ. ನಾವು ಇದೇ ಕಾರಲ್ಲೇ ಬಂದಿರೋದು. ಅಡುಗೆ ಎಲ್ಲ ನಾವೇ ಮಾಡಿಕೊಂಡು ತಿಂದ್ಕೊಂಡು ನಾವು 5 ಜನ ಕಾರಲ್ಲಿ ಬಂದಿದ್ದೀವಿ. ಇದೇ ಕಾರಲ್ಲಿ ಬೆಂಗಳೂರಿಂದ ಬಂದಿದ್ದೀವಿ. ಇವಾಗ ಋಷಿಕೇಶಿಂದ ಸುಮಾರು ಒಂದು 50 ಕಿಲೋಮೀಟ್ರ್ ದೂರದಲ್ಲಿ ನಾವು ಒಳ್ಳೆಯ ಒಂದು ಜಾಗ ಸಿಕ್ತು. ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಟಿಫನ್ ಟೈಮ್. ಇವಾಗ ಟಿಫನ್ ಮಾಡಿಕೊಂಡು
ಮತ್ತು ನಾವು ಬದ್ರಿನಾಥ್ ಕಡೆಗೆ ಹೋಗಬೇಕಾಗುತ್ತದೆ. ಅಡುಗೆ ಎಲ್ಲ ಈ ಟ್ರಿಪ್ಪಲ್ಲಿ ನಾವೇ ಮಾಡಿಕೊಂಡು ಫಸ್ಟ್ ಕ್ಲಾಸಾಗಿ ನಮ್ಗೆ, ಯಾಕಂದರೆ ನಾರ್ತಲ್ಲಿ ಈ ಸೌತ್ ಅವ್ರಿಗೆ ನಾರ್ತಲ್ಲಿ ಫುಡ್ ಸೆಟ್ ಆಗೋಲ್ಲ. ಹಂಗಾಗಿ ಅಡುಗೆ ಎಲ್ಲ ನಾವೇ ಮಾಡಿಕೊಂಡು ಒಂದು ಚೇರು ಟೇಬಲು ಎಲ್ಲ ಕಾರಲ್ಲಿ ಇಟ್ಕೊಂಡು ಹೋಗಿದ್ವಿ. ಎಲ್ಲ ಎಲ್ಲಿ ಬೇಕಾದ್ರೆ ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಂಡು ಬರ್ಬೋದು ಆರಾಮಾಗಿ. ಟ್ರಿಪ್ಪು ಚೆನ್ನಾಗಿರುತ್ತೆ. ಈಗ ನಾವು ನೋಡ್ತಾ ಇರೋದು ದೇವಪ್ರಯಾಗ್. ದೇವಪ್ರಯಾಗ್ ಅಂದರೆ ಬದ್ರಿನಾಥಿಂದ ಅಲ್ಕನಂದ, ನೋಡಿ ಎಷ್ಟು ಚೆನ್ನಾಗಿದೆ, ಅಲ್ಕನಂದ ಬರ್ತಾಯಿದೆ ವಾಟ್ರು. ಮತ್ತು ಭಾಗೀರಥಿ ನೋಡು, ಎರಡು ಬಂದು ಅಲ್ಲಿ ಸಂಗಮ ಆಗಿ ಈ ದೇವಪ್ರಯಾಗದಲ್ಲಿ ಸಂಗಮ ಆಗ್ತವೆ. ತುಂಬ ಚೆನ್ನಾಗಿರುವಂಥ ವ್ಯೂಸ್ ನೋಡ್ಬೋದು ನಾವು ಇಲ್ಲಿ. ಒಳ್ಳೆ ಘಾಟ್ ಸೆಕ್ಷನಲ್ಲಿ ಒಳ್ಳೆ ಲೊಕೇಶನ್ನ ನಾವು ಇಲ್ಲಿ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂತ. ಇದೇ ದೇವಪ್ರಯಾಗ್, ತುಂಬ ಚೆನ್ನಾಗಿರೋಂಥ ದೇವಪ್ರಯಾಗ್ ಮುಗಿಸ್ಕೊಂಡು ನಾವು ಇನ್ನು ಸ್ವಲ್ಪ ದೂರ ಹೋದರೆ ಶ್ರೀನಗರದಿಂದ ಶ್ರೀನಗರದಿಂದ ನಮಗೆ ಒಂದು 15 ಕಿಲೋಮೀಟ್ರ್ ದೂರದಲ್ಲೇ ನಮಗೆ ದಾರಿದೇವಿ ಟೆಂಪಲ್ಲೇ ಬರುತ್ತೆ. ನಾವು ದಾರಿದೇವಿ ಟೆಂಪಲ್ನ ಕಣ್ಣು ತುಂಬ ನೋಡಿ ಸಂತೋಷ ಪಡೋಣ. ಅಲ್ಲಿಗಂಟ ಈ ರೋಡ್ನ ಎಂಜಾಯ್ ಮಾಡಿಕೊಂಡು ಬದ್ರಿನಾಥ್ಗೆ ಹೋಗೋ ರೋಡ್ ನೋಡ್ಬೋದು ನಾವು. ಎಷ್ಟು ತುಂಬ ಚೆನ್ನಾಗಿದೆ ಘಾಟ್ ಸೆಕ್ಷನಲ್ಲಿ, ಎಷ್ಟು ಎಡ್ಜಲ್ಲಿ ರೋಡ್ಗಳು ಹಾಕಿರೋದನ್ನ ಈ ರೋಡ್ ಎಂಜಾಯ್ ಮಾಡಿಕೊಂಡು ಒಳ್ಳೆ ಸಾಂಗ್ ಎಂಜಾಯ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ದಾರಿದೇವಿ ಟೆಂಪಲ್ ಹತ್ರ ನೋಡೋಣ. ಈಗ ನಾವು ನೋಡ್ತಾ ಇರೋದೇ ದಾರಿದೇವಿ ಟೆಂಪಲ್ಲು. ಈ ದೇವಸ್ಥಾನ ಬಂದು ಉತ್ತರಾಖಂಡ್ ಕ್ಷೇತ್ರಪಾಲಕಿಯಾಗಿ ಈ ತಾಯಿ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಮತ್ತು ಚಾರ್ಧಾಮ್ ಪಾಲಕಿಯಾಗಿಯೂ ಈ ತಾಯಿನ ಪೂಜೆ ಮಾಡ್ತಾರೆ. ಈ ದೇವಸ್ಥಾನ ಪುರಾಣವಾದ ದೇವಸ್ಥಾನ, ಹಳೆ ದೇವಸ್ಥಾನ ಇದು. ಇದನ್ನು ರಿಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮಾಡುವಾಗ ಹಲವಾರು ಪ್ರದೇಶಗಳಲ್ಲಿ, ಕೇದಾರ್ನಾಥಲ್ಲಿ ಸುಮಾರು ಮಳೆಗಳೆಲ್ಲ ಬಂದು ಸುಮಾರು ಜನ ಇದು ಮಾಡಿರೋದ್ರಿಂದ ಮತ್ತೆ ಅದೇ ದೇವಸ್ಥಾನವನ್ನು ಅದೇ ಜಾಗದಲ್ಲಿ ಸ್ವಲ್ಪ ಹೈಟಾಗಿ ಕಟ್ಟಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಆ ದೇವಸ್ಥಾನವನ್ನು ಡಿಸ್ಟರ್ಬ್ ಮಾಡಿದಾಗ ತುಂಬ ಜನಗಳಿಗೆ ಹಾನಿಯಾಗಿದೆ ಅಂತ ಅದೇ ಜಾಗದಲ್ಲೇ ಮತ್ತೆ ಅದೇ ತಾಯಿನ ಅಲ್ಲಿನ ಪ್ರತಿಷ್ಠಾಪನೆ ಮಾಡಿ ಮೇಲೆ ಎಲ್ಲ ಸರಿ ಹೋಯಿತು ಅಂತ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ತುಂಬ ಶಕ್ತಿ ಇರುವಂಥ ದೇವಸ್ಥಾನ, ಪುರಾತನವಾದ ದೇವಸ್ಥಾನ ಈ ದಾರಿದೇವಿ ಟೆಂಪಲ್ಲು. ತಪ್ಪದೆ ಎಲ್ಲರೂ ಈ ವಿಡಿಯೋನ ಒಂದು ಸತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಬದ್ರಿನಾಥ್ಗೆ ಹೋಗುವಂಥ ದಾರಿ ಪಕ್ಕದಲ್ಲೇ ಈ ದಾರಿದೇವಿ ಟೆಂಪಲ್ ಇರೋದು ನೋಡ್ಬೋದು ನಾವು. ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ದೇವಸ್ಥಾನ ಮುಂದೆಗಡೆ. ಎಲ್ಲ ದೇವಸ್ಥಾನಕ್ಕೆ ಸುಮಾರು ಜನ ಬಂದು ದರ್ಶನ ಮಾಡೋಕ್ಕೆ ಅಂತಲೇ ಬರ್ತಾರೆ. ಇದು ಒಂದು ನದಿಯಲ್ಲಿರುವಂಥ ಟೆಂಪಲ್ಲು, ಅಲ್ಕನಂದ ನದಿಯಲ್ಲಿರುವಂಥ ಟೆಂಪಲ್ ಇದು. ನೋಡ್ಬೋದು ನಾವು, ನದಿ ಮಧ್ಯಭಾಗದಲ್ಲಿ ಟೆಂಪಲ್ ಇದೆ. ಅಲ್ಲಿಗೆ ಹೋಗೋಕ್ಕೆ ಬರೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಮೇನ್ ರೋಡಿಂದ ಸುಮಾರು 1.5-2 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗ್ಬೇಕಾಗ್ತದೆ ನಾವು. ತುಂಬ ಚೆನ್ನಾಗಿ ಎಲ್ಲ ಹೋಗೋಕ್ಕೆ ಬರೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ವಯಸ್ಸಾಗಿರೋರು ಯಾರನ್ನ ಇದ್ರೂ ಕುದುರೆ ವ್ಯವಸ್ಥೆನೂ ಅಲ್ಲಿ, ಕುದುರೆಯಲ್ಲಿ ಹೋಗಿ ಕುದುರೆಯಲ್ಲಿ ಬರ್ಬೋದು. ಮತ್ತು ಅಲ್ಲಿ ಡೋಲಿ ಥರನೂ ಎತ್ಕೊಂಬರೋ ಅಂಥ ವ್ಯವಸ್ಥೆನೂ ಮಾಡಿದ್ದಾರೆ. 1-2 ಕಿಲೋಮೀಟ್ರ್ ದೂರ ಡೌನ್ಗೆ ಹೋಗಬೇಕು. ಡೌನ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಾಗ್ತದೆ. ಇದೇ ನಾವು ಎಂಟ್ರೆನ್ಸ್, ಈ ದೇವಸ್ಥಾನಕ್ಕೆ ಇರುವಂಥ ಎಂಟ್ರೆನ್ಸ್ ಇದು. ಈ ಇನೋವಾ ಮುಂದೆನೇ ನಾವು ಎಂಟ್ರೆನ್ಸ್ ಇದೆ, ನಾವು ನೋಡ್ಬೋದು ಎಂಟ್ರೆನ್ಸ್ನ. ತುಂಬ ಚೆನ್ನಾಗಿರುವಂಥ ದಟ್ಟವಾದ ಅರಣ್ಯ ಪ್ರದೇಶದ ಹಿಮಾಲಯ ಪರ್ವತಗಳ ಮಧ್ಯೆ ಈ ದೇವಸ್ಥಾನವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅವರು ಇದೆ ಎಂಟ್ರೆನ್ಸ್ ದೇವಸ್ಥಾನಕ್ಕೆ, ದಾರಿದೇವಿ ಟೆಂಪಲ್ಗೆ ಎಂಟ್ರೆನ್ಸ್ ಇದು. ತುಂಬ ಚೆನ್ನಾಗಿದೆ ಈ ದಾರಿದೇವಿ ಟೆಂಪಲ್ಲು.
ತಪ್ಪದೆ ಈ ವಿಡಿಯೋನೆಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಈಗ ನಾವು ನೋಡ್ತಾ ಇರೋದೇ ರುದ್ರಪ್ರಯಾಗ್. ನೋಡಿದ್ರಲ್ಲ, ರುದ್ರಪ್ರಯಾಗ್ ಇದು. ನಮಗೆ ಬದ್ರಿನಾಥ್ಗೆ ಹೋಗೋ ದಾರಿ ಮಧ್ಯಭಾಗದಲ್ಲಿ ಇದು ರುದ್ರಪ್ರಯಾಗ್ ನೋಡ್ಬೋದು ನಾವು.
ಈ ವಿಡಿಯೋನ ಎಲ್ಲರೂ ತಪ್ಪದೇ ನೋಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.